ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿದ್ದರೆ ಈ ವಿಡಿಯೋ ಪೂರ್ತಿ ನೋಡಿ, ತುಂಬ ಉಪಯುಕ್ತ ಆಗಿರುತ್ತೆ. ಸೊ ಏನಾಗಿದೆ ಅಂದರೆ, ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ. ಪ್ರತಿ ತಿಂಗಳು 2,000 ಪಡೆದಿರೋ ಲಕ್ಷಾಂತರ ಮಹಿಳೆಯರಿಗೆ ಇನ್ನು ಮುಂದೆ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಅಥೆಂಟಿಕೇಷನ್ ಕಡ್ಡಾಯ ಮಾಡಿದ್ದಾರೆ. ಸೊ ಭಾನುವಾರ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಇದು ಫೇಶಿಯಲ್ ರೆಕಗ್ನಿಷನ್ ಮತ್ತು ಬಯೋಮೆಟ್ರಿಕ್ ಪ್ರತಿ ತಿಂಗಳು ಮಾಡಬೇಕಾ ಅಥವಾ ಒಂದೇ ಸಲ ಅಂತ ಕೇಳಿದ್ರೆ, ಸೊ ಅದ್ರ ಬಗ್ಗೆ ಕ್ಲಾರಿಟಿ ಅಷ್ಟು ಸಿಕ್ಕಿಲ್ಲ. ಆದರೆ ಸುದ್ದಿಗಳ ಪ್ರಕಾರ ನೋಡೋದಾದರೆ ಪ್ರತಿ ತಿಂಗಳು ಮಾಡಬೇಕಾದ ಪ್ರಕ್ರಿಯೆ ಅಲ್ಲ. ಸೊ ಇದು ಒನ್ ಟೈಮ್ ರಿವೆರಿಫಿಕೇಷನ್ ಆಗಿರುತ್ತೆ. ಸೊ ಮಾಸಿಕ ನೆರವು ಮುಂದುವರಿಯಬೇಕಾದ್ರೆ ಬಯೋಮೆಟ್ರಿಕ್ ಮತ್ತು ಫೇಶಿಯಲ್ ದೃಢೀಕರಣ ಕಡ್ಡಾಯ ಅಂತ ಇದೆ. ಸರಳವಾಗಿ ಹೇಳ್ಬೇಕಂತ ಹೇಳಿದ್ರೆ, ಸರ್ಕಾರ ಪ್ರಸ್ತುತ ಫಲಾನುಭವಿಗಳ ಪೂರ್ತಿ ಲೀಸ್ಟನ್ನು ಒಮ್ಮೆ ಶುದ್ಧೀಕರಿಸೋಕೆ, ನಕಲಿ ಫಲಾನುಭವಿಗಳನ್ನು ಪತ್ತೆ ಹಚ್ಚೋಕೆ ಈ ಒಂದು ಫೇಶಿಯಲ್ ರೆಕಗ್ನಿಷನ್ ಮತ್ತು ಬಯೋಮೆಟ್ರಿಕ್ ರೆಕಗ್ನಿಷನನ್ನು ವೆರಿಫಿಕೇಷನ್ ಮಾಡಿದೆ. ಪ್ರತಿ ತಿಂಗಳು ಫೇಶಿಯಲ್ ರೆಕಗ್ನಿಷನ್ ಮತ್ತು ಬಯೋಮೆಟ್ರಿಕ್ ಮಾಡಬೇಕಂತೇಳಿ ಕನ್ಫರ್ಮ್ ಆಗೇನು ಹೇಳಿಲ್ಲ. ಸೊ ಈ ವಿಷಯ ಸ್ವಲ್ಪ ಗೊಂದಲ ಆಗಿರ್ಬೋದು. ಸೊ ಫೇಶಿಯಲ್ ರೆಕಗ್ನಿಷನ್ ಮತ್ತು ಬಯೋಮೆಟ್ರಿಕ್ ಏನಿದು ಅಂತ ಹೇಳಿದರೆ, ಇಲ್ಲಿ ಸಾಮಾನ್ಯವಾಗಿ ಫಿಂಗರ್ ಪ್ರಿಂಟ್ ಮೂಲಕ ಗುರುತು ಪರಿಶೀಲನೆ ಮಾಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರೋ ಫಿಂಗರ್ ಪ್ರಿಂಟ್ ಡೇಟಾ ಜೊತೆ ನೀವು ಸ್ಥಳದಲ್ಲಿ ಕೊಡೋ ಬೆರಳಚ್ಚು ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಇದರಿಂದ ನೀವು ನಿಜವಾಗಲೂ ಆ ವ್ಯಕ್ತಿ ಹೌದಾ ಅಲ್ವಾ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಫೇಶಿಯಲ್ ಅಥೆಂಟಿಕೇಷನ್ ಅಂದರೆ ಮುಖಚಹರೆ ದೃಢೀಕರಣ. ಸೊ ಇದು ಮೊಬೈಲ್ ಕ್ಯಾಮ್ರಾ ಅಥವಾ ಸ್ಪೆಷಲ್ ಡಿವೈಸ್ ಮೂಲಕ ನಿಮ್ಮ ಮುಖದ ಫೋಟೋ ತಗೊಂಡು ಅದನ್ನು ಆಧಾರ್ನಲ್ಲಿರುವ ಫೋಟೋ ಜೊತೆ AI ಟೆಕ್ನಾಲಜಿ ಮೂಲಕ ಮ್ಯಾಚ್ ಮಾಡೋ ಪ್ರಕ್ರಿಯೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಿಳೆ ಯಜಮಾನಿಯ ಬಯೋಮೆಟ್ರಿಕ್ ಬ್ಯಾಂಕ್ ಖಾತೆ ಮತ್ತು ಲಿಂಕ್ ಆಗಿರೋ ಮೊಬೈಲ್ ನಂಬರ್ 100ಕ್ಕೆ 100 ಸರಿಯಾಗಿ ಕೂಡಿರಬೇಕು ಅಥವಾ ಇರಬೇಕು. ಬೇರೆಯವರ ಫೋನ್ ನಂಬರ್ ಅಥವಾ ಬೇರೆಯವರ ಬ್ಯಾಂಕ್ ಖಾತೆ ಕೊಟ್ಟು ದುಡ್ಡು ತಗೊಳ್ಳೋಕ್ಕೆ ಈಗ ಆಗಲ್ಲ. ಗಂಡ ಅಥವಾ ಮಕ್ಕಳ ಬ್ಯಾಂಕ್ ಖಾತೆ ಕೊಟ್ಟರೂ ಸಹ ಅದನ್ನು ಪರಿಗಣಿಸುವುದಿಲ್ಲ. ಕೇವಲ ಮನೆಯ ಮಹಿಳಾ ಮುಖ್ಯಸ್ಥೆ ಸ್ವಂತ ಖಾತೆ ಮಾತ್ರ ಹಣ ಜಮಾವಣೆ ಆಗುತ್ತದೆ. ಸೊ ಇನ್ನು ಇದೆಲ್ಲ ಯಾಕೆ ಬಂತು ಅಂದರೆ, CAG ಅಂದರೆ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಅವರ ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿ ಹಲವು ಲೋಪದೋಷಗಳು ಪತ್ತೆಯಾಗಿತ್ತು. ಸೊ ಈ ವರದಿನ ಗಂಭೀರವಾಗಿ ತೆಗೆದುಕೊಂಡ ಸರ್ಕಾರ ಮುಂದೆ ಯಾವುದೇ ಆರ್ಥಿಕ ಸೋರಿಕೆ ಆಗದಂತೆ ಈ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸ್ನೇಹಿತರೆ, ಉಪಯುಕ್ತವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.